In this video, I am explaining the exceptions in Python. Before going to exception, we discuss about program error. Program error is also known as bug. Bug means it is an error. It is a mistake or fault in a computer program that causes it to behave unexpectedly or incorrectly. ನಾವು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಏನಾದರೂ ಒಂದು ಮಿಸ್ಟೇಕ್ ಮಾಡಿದರೆ ಅದನ್ನು ಅಥವಾ ಫಾಲ್ಟ್ ಮಾಡಿದರೆ ಆ ಕಂಪ್ಯೂಟರ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ, ನಮಗೆ ಔಟ್ಪುಟ್ ಚೇಂಜ್ ಬರ್ಬೋದು ಅಥವಾ ಔಟ್ಪುಟ್ಟು ಬರ್ದೇನೆ ಇರ್ಬೋದು. ಇಂಥ ನಾವು ಫಾಲ್ಟಿಗೆ ಅಥವಾ ಮಿಸ್ಟೇಕಿಗೆ ಪ್ರೋಗ್ರಾಮ್ ಎರರ್ಸ್ ಅಂತೇಳಿ ಕರಿತೀವಿ. ಈ ಪ್ರೋಗ್ರಾಮ್ ಎರರ್ಸಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಒಂದು ಸಿಂಟ್ಯಾಕ್ಸ್ ಎರರ್ ಅಂತ, ಇನ್ನೊಂದು ಎಕ್ಸೆಪ್ಷನ್ ಅಂತ, ಅಥವಾ ಇದಕ್ಕಿಂತ ಮುಂಚೆ ಸಿಂಟ್ಯಾಕ್ಸ್ ಎರರ್ ಬರುತ್ತೆ, ಲಾಜಿಕಲ್ ಎರರ್ಸ್ ಅಂತ ಬರ್ತವೆ. ಅದಾದಮೇಲೆ ಕಂಪೈಲ್ ಟೈಮ್ ಎರರ್ಸು, ರನ್ ಟೈಮ್ ಎರರ್ಸು ಅಂತೇಳಿ ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಬಟ್ ನಮಗೆ ಇಲ್ಲಿ ಓನ್ಲಿ ಎಕ್ಸೆಪ್ಷನ್ಸ್ ಬೇಕಾಗಿರೋದ್ರಿಂದ ಸಿಂಟ್ಯಾಕ್ಸ್ ಎರರ್ಸ್ ಮತ್ತೆ ಎಕ್ಸೆಪ್ಷನ್ ಅಂದ್ರೆ ಏನಂತ ಡಿಫ್ರೆನ್ಸ್ನ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಸಿಂಟ್ಯಾಕ್ಸ್ ಎರರ್ಸ್. ಸಿಂಟ್ಯಾಕ್ಸ್ ಎರರ್ಸ್ ಆರ್ ಆಲ್ಸೋ ನೋನ್ ಆಸ್ ಪಾರ್ಸಿಂಗ್ ಎರರ್ಸ್ ಅಂತ ಕೂಡ ಕರಿತೀವಿ. ದಟ್ ಆರ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಕಾಮನ್ ಕೈಂಡ್ ಆಫ್ ಕಂಪ್ಲೇಂಟ್ ಯು ಗೆಟ್ ವೈಲ್ ಯು ಆರ್ ಸ್ಟಿಲ್ ಲರ್ನಿಂಗ್ ದ ಪೈಥಾನ್. ಅಂದರೆ ಪೈಥಾನಲ್ಲಿ ನಾವು ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಮೋಸ್ಟ್ ಕಾಮನ್ ಆಗಿ ಕೇಳ್ತಕ್ಕಂಥ ವರ್ಡ್ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಕೇಳ್ತೀವಿ. ಈ ಸಿಂಟ್ಯಾಕ್ಸ್ ಎರರ್ಸ್ ಅಂದ್ರೆ ಏನಪ್ಪಾ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಿಮಗೆ ಎಕ್ಸಾಂಪಲ್ ಇದೆ, ಪ್ರಿಂಟ್ ಹಲೋ ಅಂತೇಳಿ. ಈ ಪ್ರಿಂಟ್ ಹಲೋನ ನಾವು ಯಾವ ರೀತಿ ಬರೀಬೇಕು ಪೈಥಾನಲ್ಲಿ ಅಂತಂದ್ರೆ, ಪ್ರಿಂಟ್ ಬರೆದು ಪ್ಯಾರಂಥಸಿಸ್ ಅಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಹಲೋ ಅಂತ ಬರೀಬೇಕು. ಬಟ್ ನಾನು ಪ್ರಿಂಟ್ ಹಲೋ ಅಂತೇಳಿ ಪ್ಯಾರಂಥಸಿಸ್ ಬರ್ದಿಲ್ಲ ಅಂದ್ರೆ ನಮಗೆ ಸಿಂಟ್ಯಾಕ್ಸ್ ಎರರ್ಸ್ ಅಂತೇಳಿ ಎರರ್ ಮೆಸೇಜ್ ಬರುತ್ತೆ. ಏನಂತ, ಮಿಸ್ಸಿಂಗ್ ಪ್ಯಾರಂಥಸಿಸ್ ಇನ್ ಕಾಲ್ ಟು ಪ್ರಿಂಟ್ ಅಂತೇಳಿ ಬರುತ್ತೆ, ಅಥವಾ ಡಿಡ್ ಯು ಮೀನ್ ಪ್ರಿಂಟ್ ಹಲೋ ಈ ತರ ಬರುತ್ತೆ. ಅಂದ್ರೆ ನಾವು ಒಂದು ಮಿಸ್ಟೇಕ್ ನ ಬರೆದಾಗ, ಸಿಂಟ್ಯಾಕ್ಸ್ ಅಲ್ಲಿ ಮಿಸ್ಟೇಕ್ ನ ಬರೆದಾಗ ಅದು ಎರರ್ ತೋರಿಸುತ್ತಲ್ಲ, ಅದನ್ನ ನಾವು ಸಿಂಟ್ಯಾಕ್ಸ್ ಎರರ್ಸ್ ಅಂತೇಳಿ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಒನ್ ಈಸ್ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಈ ಎಕ್ಸೆಪ್ಷನ್ ಅನ್ನೋದು ಏನಪ್ಪಾ ಅಂದ್ರೆ, ಇಟ್ ಈಸ್ ಆನ್ ಅನ್ವಾಂಟೆಡ್ ಇವೆಂಟ್ ದಟ್ ಇಂಟರಪ್ಟ್ಸ್ ದ ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್. ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಅದೇನ್ ಮಾಡುತ್ತೆ, ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದನ್ನ ಇಂಟರಪ್ಟ್ ಮಾಡುತ್ತೆ. ವೆನ್ ಅನ್ ಎಕ್ಸೆಪ್ಷನ್ ಅಕರ್ಸ್ ಇನ್ ದ ಪ್ರೋಗ್ರಾಮ್, ಎಕ್ಸಿಕ್ಯೂಷನ್ ಗೆಟ್ಸ್ ಟರ್ಮಿನೇಟೆಡ್. ಅಂದ್ರೆ ಅಲ್ಲಿ ಎಕ್ಸೆಪ್ಷನ್ ಯಾವಾಗ ಅಕರ್ ಆಗುತ್ತೋ, ಅಂದ್ರೆ ಎಕ್ಸೆಪ್ಷನ್ ಯಾವಾಗ ಬರುತ್ತೋ ಅಲ್ಲಿ ನಮ್ಗೆ ಏನಾಗುತ್ತೆ, ಅದು ಅಲ್ಲಿಂದ ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. Exceptions can be either built-in exceptions or user-defined exceptions. ಅಂದ್ರೆ ಆಲ್ರೆಡಿ ಪ್ರೀ-ಡಿಫೈನ್ಡ್ ಅಥವಾ ಬಿಲ್ಟ್-ಇನ್ ಎಕ್ಸೆಪ್ಷನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಡಿವೈಡ್ ಬೈ 0 ಎಕ್ಸೆಪ್ಷನ್ ಆಗಿರ್ಬೋದು, ಅಥವಾ array ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ಸ್ ಆಗಿರ್ಬೋದು. ಈ ತರ ಡಿಫ್ರೆಂಟ್ ಎಕ್ಸೆಪ್ಷನ್ ಇರ್ತಾವಲ್ಲ, ಅವನ್ನ ಬಿಲ್ಟ್-ಇನ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಇನ್ನೊಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಥವಾ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ ಅಂತ ಕರಿತೀವಿ. User-defined exceptions are the custom exceptions created by the user. User create ಮಾಡೋದನ್ನ ನಾವು user-defined exceptions ಅಂತೇಳಿ ಕರಿತೀವಿ. Next is exception handling keywords. ಇಲ್ಲಿ ನಾವು ಪೈಥಾನ್ ಅಲ್ಲಿ there are 4 different types of keywords we are using the exception handling. Exception handling ಅನ್ನೋದು ಏನಪ್ಪಾ ಅಂದ್ರೆ, handling the exceptions ಅಂತೇಳಿ ಕರಿತೀವಿ. ಇಲ್ಲಿ ನಮಗೆ 4 ಟೈಪ್ಸ್ ಇದಾವೆ. ಒಂದು ಟ್ರೈ ಕೀವರ್ಡ್ ಅಂತ, ಇನ್ನೊಂದು ಎಕ್ಸೆಪ್ಟ್ ಕೀವರ್ಡ್ ಅಂತ, ಇನ್ನೊಂದು ಎಲ್ಸ್ ಕೀವರ್ಡ್, ಇನ್ನೊಂದು ಫೈನಲಿ ಕೀವರ್ಡ್ ಅಂತ. ದೀಸ್ ಆರ್ ದ 4 ಕೈಂಡ್ಸ್ ಆಫ್ ಕೀವರ್ಡ್ಸ್ ವಿ ಆರ್ ಯೂಸಿಂಗ್ ದ ಹ್ಯಾಂಡ್ಲಿಂಗ್ ದ ಎಕ್ಸೆಪ್ಷನ್ ಇನ್ ಪೈಥಾನ್. ಫಸ್ಟ್ ಒನ್ ಇಸ್ ಟ್ರೈ ಕೀವರ್ಡ್. ಟ್ರೈ ಕೀವರ್ಡ್ ಏನ್ ಮಾಡುತ್ತೆ ಅಂದ್ರೆ, ರನ್ ದಿಸ್ ಕೋಡ್ ಅಂದ್ರೆ ಟ್ರೈ ಒಳಗಡೆ ನಾವು ಏನ ಕೋಡ್ ಬರ್ದಿರ್ತೀವೋ ಆ ಕೋಡ್ ನಮಗೆ ರನ್ ಆಗುತ್ತೆ. ನೆಕ್ಸ್ಟ್ ಎಕ್ಸೆಪ್ಟ್ ಕೀವರ್ಡ್, ಇದನ್ನ ನಾವು ಎಕ್ಸಾಂಪಲ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಎಕ್ಸೆಪ್ಟ್ ಕೀವರ್ಡ್ ಏನ್ ಮಾಡುತ್ತಂದ್ರೆ, ರನ್ ದಿಸ್ ಕೋಡ್ ಇಫ್ ಆನ್ ಎಕ್ಸೆಪ್ಷನ್ ಅಕರ್ಸ್. ಈ ಎಕ್ಸೆಪ್ಟ್ ಕೆಳಗಡೆ ಅಂದ್ರೆ ಎಕ್ಸೆಪ್ಟ್ ಕೀವರ್ಡ್ ಕೆಳಗಡೆ ಏನ್ ಬರ್ದಿರ್ತೀವಲ್ಲ, ಈ ಸ್ಟೇಟ್ಮೆಂಟ್ಸ್ ಅಥವಾ ಈ ಕೋಡ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸೆಪ್ಷನ್ ಅಕರ್ ಆದಾಗ, ಅಂದ್ರೆ ಎಕ್ಸೆಪ್ಷನ್ ಬಂದಾಗ ಮಾತ್ರ ಅದು ಏನಾಗುತ್ತೆ, ಆ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಎಲ್ಸ್ ಕೀವರ್ಡ್. ಈ ಎಲ್ಸ್ ಕೀವರ್ಡ್ ಕೆಳಗಡೆ ಬರೆದಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅಥವಾ ಕೋಡ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ, ದಿಸ್ ಕೋಡ್ ಇಫ್ ನೋ ಎಕ್ಸೆಪ್ಷನ್ ಅಕರ್ಸ್, ಎಕ್ಸೆಪ್ಷನ್ ಬರಲಿಲ್ದಾಗ ಈ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ.
ನೆಕ್ಸ್ಟ್ ಈಸ್ ಫೈನಲಿ ಕೀವರ್ಡ್. ಈ ಫೈನಲಿ ಕೀವರ್ಡ್ ಏನಾಗುತ್ತಂದ್ರೆ ಆಲ್ವೇಸ್ ರನ್ ದಿಸ್ ಕೋಡ್, ಅಂದ್ರೆ ಎಕ್ಸೆಪ್ಷನ್ ಬರಲಿ ಬರದೇ ಇರಲಿ, ಎಕ್ಸೆಪ್ಷನ್ ಅಕರ್ ಆದ್ರೂ ಫೈನಲಿ ಬ್ಲಾಕ್ ಅಲ್ಲಿರೋದು ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸೆಪ್ಷನ್ ಬರಲಿಲ್ಲ ಅಂದ್ರೂ ಕೂಡ ಈ ಫೈನಲಿ ಬ್ಲಾಕ್ ಅಲ್ಲಿ ಇರೋದು ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಒನ್ ಬೈ ಒನ್ ನಾವು ಎಕ್ಸಾಂಪಲ್ ಸಮೇತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಟ್ರೈ ಬ್ಲಾಕ್. ಟ್ರೈ ಬ್ಲಾಕ್ ವಿಲ್ ಜನರೇಟ್ ಅನ್ ಎಕ್ಸೆಪ್ಷನ್ ಬಿಕಾಸ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್. ಅಂದ್ರೆ ಇಲ್ಲಿ ಟ್ರೈ ಬ್ಲಾಕ್ ಅಲ್ಲಿ ನಾವು ಒಂದು ಸ್ಟೇಟ್ಮೆಂಟ್ಗಳನ್ನ ಬರ್ತೀವಿ. ಟ್ರೈ ಬ್ಲಾಕ್ ಅಲ್ಲಿ ಪ್ರಿಂಟ್ ಎಕ್ಸ್ ಅಂತ ಬರ್ತೀವಿ. ನೆಕ್ಸ್ಟ್ ಎಕ್ಸೆಪ್ಟ್ ಪ್ರಿಂಟ್ ಅನ್ ಎಕ್ಸೆಪ್ಷನ್ ಅಕರ್ಡ್ ಅಂತ ಬರ್ತೀವಿ. ಅಂದ್ರೆ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಟ್ರೈ ಅನ್ನೋದು ಕೀವರ್ಡ್, ಎಕ್ಸೆಪ್ಷನ್ ಅನ್ನೋ ಕೀವರ್ಡ್, ನೆಕ್ಸ್ಟ್ ಕೋಲನ್ ಬರ್ತೀವಿ, ಕೋಲನ್ ಆದ್ಮೇಲೆ ಪ್ರಿಂಟ್ ಎಕ್ಸ್ ಅಂತ ಬರ್ತೀವಿ, ನೆಕ್ಸ್ಟ್ ಎಕ್ಸೆಪ್ಟ್ ಬರ್ದು ಕೋಲನ್ ಬರ್ತೀವಿ, ಪ್ರಿಂಟ್ ಅನ್ ಎಕ್ಸೆಪ್ಷನ್ ಅಕರ್ಡ್ ಅಂತ ಬರ್ತೀವಿ. ಇಲ್ಲಿ ಟ್ರೈ ಬ್ಲಾಕ್ ಅಲ್ಲಿರೋ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಎಕ್ಸ್ ಅಂತ ವ್ಯಾಲ್ಯೂ ಅಥವಾ ಆ ವೇರಿಯೇಬಲ್ ಇಟ್ ಈಸ್ ನಾಟ್ ಡಿಫೈನ್ಡ್ ಇನ್ ದ ಪ್ರೋಗ್ರಾಮ್ ಅಲ್ಲಿ ಡಿಫೈನ್ಡ್ ಆಗಿಲ್ಲ. ಹಂಗಾಗಿ ಇಲ್ಲಿ ಎಕ್ಸೆಪ್ಟೆಡ್ ಕೆಳಗಡೆ ಏನ್ ಬರ್ದಿರ್ತೀವಲ್ಲ ಎಕ್ಸೆಪ್ಷನ್ ಅಕರ್ಡ್ ಅಂತೇಳಿ ಅದು ನಮಗೆ ಔಟ್ಪುಟ್ ಬರುತ್ತೆ. ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ನಮಗೆ ಏನ್ ಬರುತ್ತೆ, an exception occurred ಅಂತ ಬರುತ್ತೆ. ಯಾಕಂದ್ರೆ ಬಿಕಾಸ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್ ಇನ್ ದ ಪ್ರೋಗ್ರಾಮ್ ಅಲ್ಲಿ ಡಿಫೈನ್ ಮಾಡಿಲ್ಲ. ನೆಕ್ಸ್ಟ್ ವಿ ಕ್ಯಾನ್ ಕ್ರಿಯೇಟ್ ದ ಮೆನಿ ಎಕ್ಸೆಪ್ಷನ್. ಅಂದ್ರೆ ಒಂದೇ ಕೋಡಿಗೆ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಎಕ್ಸೆಪ್ಷನ್, ಮೆನಿ ಎಕ್ಸೆಪ್ಷನ್ ನಾವು ಏನ್ ಮಾಡಬಹುದು, ಕ್ರಿಯೇಟ್ ಮಾಡಬಹುದು. ಇಲ್ಲಿ ಯು ಕ್ಯಾನ್ ಡಿಫೈನ್ as many functions or as many exception blocks as you want to create. ಅಂದ್ರೆ ನಾವು ಕ್ರಿಯೇಟ್ ಎಕ್ಸೆಪ್ಷನ್ಸ್ ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಎಕ್ಸಿಕ್ಯೂಟ್ ಎ ಸ್ಪೆಷಲ್ ಬ್ಲಾಕ್ ಆಫ್ ಕೋಡ್ ಫಾರ್ ಎ ಸ್ಪೆಷಲ್ ಕೈಂಡ್ ಆಫ್ ಎರರ್. ಇಲ್ಲಿ ನೋಡಿ, ದ ಟ್ರೈ ಬ್ಲಾಕ್ ವಿಲ್ ಜನರೇಟ್ ಎ ನೇಮ್ ಎರರ್ ಬಿಕಾಸ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್. ಇಲ್ಲಿ ಕೂಡ ನಾವು ಸೇಮ್ ಪ್ರೋಗ್ರಾಮ್ನ ಬರ್ತೀವಿ. ಟ್ರೈ ಬ್ಲಾಕ್ ಕಡೆಗೆ ಪ್ರಿಂಟ್ ಎಕ್ಸ್ ಅಂತ ಬರ್ತೀವಿ, ಎಕ್ಸೆಪ್ಟ್ ಕೀವರ್ಡ್ ನೇಮ್ ಎರರ್ ಅಂತ ಬರ್ತೀವಿ. ಈ ನೇಮ್ ಎರರ್ಗೆ ನಾವು ಒಂದು ಮೆಸೇಜ್ನ ಏನು ಮಾಡಿವಿ, ಪಾಸ್ ಮಾಡಿವಿ, ಪ್ರಿಂಟ್ ವೇರಿಯೇಬಲ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್ ಅಂತ, ಎಕ್ಸೆಪ್ಟ್ ಸಮಥಿಂಗ್ ಎಲ್ಸ್ ವೆಂಟ್ ರಾಂಗ್. ಅಂದರೆ ಇಲ್ಲಿ ನಮಗೇನಾಗಲ್ಲ, ಈ ಎಕ್ಸೆಪ್ಟ್ ಕೆಳಗಡೆ ಇರೋದು ಪ್ರಿಂಟ್ ಆಗಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಆ ಎಕ್ಸೆಪ್ಷನ್ನ ನಾವು ಕ್ರಿಯೇಟ್ ಮಾಡಿರೋದ್ರಿಂದ ಇಟ್ ವಿಲ್ ಜನರೇಟ್ ದ ನೇಮ್ ಎರರ್. ನೇಮ್ ಎರರ್ ಎಕ್ಸೆಪ್ಷನ್ಗೆ ಮೆಸೇಜ್ ಏನಿರುತ್ತೋ ಅದು ಪ್ರಿಂಟ್ ಆಗುತ್ತೆ. ವೇರಿಯೇಬಲ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್ ಅಂತೇಳಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಎಲ್ಸ್ ಕೀವರ್ಡ್. ಎಲ್ಸ್ ಕೀವರ್ಡ್ ಯೂಸ್ ಟು ಡಿಫೈನ್ ಎ ಬ್ಲಾಕ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ನೋ ಎರರ್ಸ್ ವರ್ ರೈಸ್ಡ್. ಎಲ್ಸ್ ಕೆಳಗಡೆ ನಾವು ಬರೆದಿರ್ತಕ್ಕಂಥದ್ದು ಏನಾಗುತ್ತೆ, ಎಕ್ಸೆಪ್ಷನ್ ಬರಲಿಲ್ಲ ಅಂತ ಮಾತ್ರ ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ದ ಟ್ರೈ ಬ್ಲಾಕ್ ಡಸಂಟ್ ರೈಸ್ ಎನಿ ಎರರ್ಸ್ ಸೊ ದ ಎಲ್ಸ್ ಬ್ಲಾಕ್ ಈಸ್ ಎಕ್ಸಿಕ್ಯೂಟೆಡ್. ಇಲ್ಲಿ ನೋಡಿ, ಫಸ್ಟಿಗೆ ಟ್ರೈ ಬ್ಲಾಕಲ್ಲಿ ನಾವೇನು ಬರ್ತೀವಿ, ಪ್ರಿಂಟ್ ಹಲೋ ಅಂತ ಬರ್ತೀವಿ. ಎಕ್ಸೆಪ್ಟ್ ಕೆಳಗಡೆ ಸಮಥಿಂಗ್ ವೆಂಟ್ ರಾಂಗ್, ಅಂದರೆ ಎಕ್ಸೆಪ್ಷನ್ ಬಂದಾಗ ಮಾತ್ರ ಈ ಮೆಸೇಜ್ ಪ್ರಿಂಟ್ ಆಗುತ್ತೆ. ಎಲ್ಸ್ ಕೆಳಗಡೆ ಏನು ಬರುತ್ತೆ, ಪ್ರಿಂಟ್ ನಥಿಂಗ್ ವೆಂಟ್ ರಾಂಗ್ ಅಂತ ಬರ್ತೀವಿ. ಇಲ್ಲಿ ಪ್ರಿಂಟ್ ಹಲೋ ಅನ್ನೋದು ಕರೆಕ್ಟ್ ಇದೆ. ಅಂದರೆ ಟ್ರೈ ಬ್ಲಾಕ್ ಒಳಗಡೆ ನಾವು ಬರೆದಿರೋದು ಸ್ಟೇಟ್ಮೆಂಟು ಪ್ರಿಂಟ್ ಒಳಗಡೆ ಪ್ಯಾರಾಂಥಿಸಿಸಲ್ಲಿ ಡಬಲ್ ಕೋಟ್ಸಲ್ಲಿ ಹಲೋ ಬರೆದಿರೋದ್ರಿಂದ ಅಲ್ಲಿ ಏನಾಗುತ್ತೆ, ಅದು ಎಕ್ಸೆಪ್ಷನ್ ಬರಲ್ಲ. ಎಕ್ಸೆಪ್ಷನ್ ಬರಲಿಲ್ದಾಗ ಏನಾಗುತ್ತೆ, ಎಲ್ಸ್ ಕೆಳಗಡೆ ಏನಿರುತ್ತೋ ಅದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ನಮಗೆ ಫಸ್ಟು ಟ್ರೈ ಒಳಗಡೆ ಏನಿರುತ್ತೋ ಆ ಮೆಸೇಜ್ ಪ್ರಿಂಟ್ ಆಗುತ್ತೆ ಹಲೋ ಅಂತ. ನೆಕ್ಸ್ಟ್ ಅದಾದಮೇಲೆ ಎಲ್ಸ್ ಪಾರ್ಟಲ್ಲಿ ನಥಿಂಗ್ ವೆಂಟ್ ರಾಂಗ್, ಅಂದರೆ ಇಲ್ಲಿ ಯಾವುದೇ ಎಕ್ಸೆಪ್ಷನ್ ಬರಲಿಲ್ಲಲ್ಲ, ಹಾಗಾಗಿ ನಥಿಂಗ್ ವೆಂಟ್ ರಾಂಗ್, ಇಲ್ಲಿ ಏನು ಮೆಸೇಜ್ ಕೊಟ್ಟಿರ್ತೀರೋ ಆ ಮೆಸೇಜು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಫೈನಲಿ ಬ್ಲಾಕ್. ಫೈನಲಿ ಬ್ಲಾಕ್ ಏನಾಗುತ್ತಂದರೆ ಇಫ್ ಸ್ಪೆಸಿಫೈಡ್ will be executed regardless if the try block raises an error or not. Try block ಅಲ್ಲಿ ಎರರ್ಸ್ ಬಂದರೂ ಅಥವಾ ಬರದೇ ಇದ್ರೂ ಕೂಡ ಇಲ್ಲಿ ನಮಗೇನಾಗುತ್ತೆ, ಫೈನಲಿ ಬ್ಲಾಕ್ ಅಲ್ಲಿ ಏನು ಸ್ಟೇಟ್ಮೆಂಟ್ನ ಬರ್ತಿರ್ತೀವೋ ಅಥವಾ ಏನು ಮೆಸೇಜ್ನ ಬರ್ತಿರ್ತೀವೋ ಆ ಮೆಸೇಜು ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಟ್ರೈ ಬ್ಲಾಕ್ ಅಲ್ಲಿ ನಾವು ಪ್ರಿಂಟ್ ಎಕ್ಸ್ ಅಂತ ಬರ್ತೀವಿ. ಪ್ರಿಂಟ್ ಎಕ್ಸ್ ಅವಾಗಲೇ ನೋಡಿದಂಗೆ ಇಟ್ ಈಸ್ ನಾಟ್ ಡಿಫೈನ್ಡ್, ಇದು ಡಿಫೈನ್ಡ್ ಆಗಿಲ್ಲ, ಹಂಗಾಗಿ ಈ ಎಕ್ಸೆಪ್ಟ್ ಕೆಳಗಡೆ ಏನು ಬರೆದಿತ್ತು ಅದು ಪ್ರಿಂಟ್ ಆಗುತ್ತೆ, ಸಮಥಿಂಗ್ ವೆಂಟ್ ರಾಂಗ್ ಅಂತ. ಅದಾದಮೇಲೆ ಫೈನಲಿ ಬ್ಲಾಕಲ್ಲಿ ದ ಟ್ರೈ ಎಕ್ಸೆಪ್ಟ್ ಈಸ್ ಫಿನಿಶ್, ಅಂದರೆ ಫೈನಲಿ ಬ್ಲಾಕಲ್ಲಿ ನಾವು ಏನು ಸ್ಟೇಟ್ಮೆಂಟ್ ಬರೆದಿತ್ತು ಆ ಸ್ಟೇಟ್ಮೆಂಟು ಪ್ರಿಂಟ್ ಆಗುತ್ತೆ. ಅಂದರೆ ಫೈನಲಿ ಬ್ಲಾಕು ಎರರ್ಸ್ ಬರಲಿ ಬರದೇ ಇರಲಿ ಅಥವಾ ಎಕ್ಸೆಪ್ಷನ್ ಬರಲಿ ಬರದೇ ಇರಲಿ ನಮಗೆ ಅದು ಪ್ರಿಂಟ್ ಆಗುತ್ತೆ. ಔಟ್ಪುಟ್ ಎಕ್ಸಿಕ್ಯೂಟ್ ಮಾಡಿದಾಗ ನಿಮಗೆ ಎರಡು ಬರುತ್ತೆ, ಅಂದರೆ
ಟ್ರೈ ಬ್ಲಾಕ್ ಇದು ಎಕ್ಸೆಪ್ಷನ್ ಬಂದಿರೋದ್ರಿಂದ ಸಮಥಿಂಗ್ ವೆಂಟ್ ರಾಂಗ್ ಅಂತ ಹೇಳಿ ಕೂಡ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಫೈನಲಿ ಬ್ಲಾಕಲ್ಲಿ ಏನಿರುತ್ತೋ ದ ಟ್ರೈ ಎಕ್ಸೆಪ್ಟ್ ಈಸ್ ಫಿನಿಶ್ಡ್ ಅಂತೇಳಿ ಪ್ರಿಂಟ್ ಆಗುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೀವರ್ಡ್ಸ್. ಎಕ್ಸೆಪ್ಷನ್ ಅಥವಾ ಎರರ್ಸು, ಎಕ್ಸೆಪ್ಷನ್ಸು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೀವರ್ಡ್ಸ್.